ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿಗೆ ವಿರೋಧ ವ್ಯಕ್ತವಾಗಿದೆ. ಸರ್ಕಾರದ ವಿರುದ್ಧ ಕನ್ನಡ ಹೋರಾಟಗಾರ ರೂಪೇಶ್ ರಾಜಣ್ಣ ಕಿಡಿಕಿಡಿಯಾಗಿದ್ದಾರೆ. ಕನ್ನಡಿಗರ ತೆರಿಗೆ ಹಣವನ್ನ ಬಳಸಿಕೊಂಡು ಎಲ್ಲೋ ಬೇರೆ ಭಾಷೆಯ ತಮನ್ನಾ ಅವರನ್ನ ನಮ್ಮ ಕರ್ನಾಟಕದ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಮಾಡಿದ್ದಾರೆ. ನಂದಿನಿ ಉತ್ಪನ್ನಗಳಿಗೆ ಅಣ್ಣ ಅವರು ಜೊತೆಗೆ ಅಣ್ಣ ಅವರ ಮಕ್ಕಳು ಅಪ್ಪು ಇವರು ರಾಯಭಾರಿ ಆಗಿದ್ರು. ಆದರೆ ಕರ್ನಾಟಕದ ಸ್ಯಾಂಡಲ್ವುಡ್ ಸೋಪ್ಗೆ ಪರಭಾಷಾ ನಟಿ ಅವಶ್ಯಕತೆ ಇದೆಯಾ, ಯಾಕಾಗಿ ಈ ಒಂದು ಅಪಾಯಿಂಟ್ಮೆಂಟ್ ಅಂತ ಹೇಳಿ ಒಂದು ಪ್ರಶ್ನೆ ಮಾಡಿದ್ದಾರೆ. ರಾಯಭಾರಿ ಒಪ್ಪಂದ ರದ್ದು ಮಾಡೋಕೆ ಕನ್ನಡ ಪರ ಸಂಘಟನೆಗಳು ಈಗ ಆಗ್ರಹ ಮಾಡಿದ್ದಾವೆ. ಇವತ್ತು ಕರ್ನಾಟಕ ಸರ್ಕಾರ ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರ ಏನಿದೆ, ಮಾನ್ಯ MB ಪಾಟೀಲ್ರೇ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಆಗಿದ್ದವು ತಮನ್ನಾ ಅವ್ರನ್ನ ಆಯ್ಕೆ ಮಾಡಿದ್ದೀರಾ. 6.20 ಕೋಟಿ ಕನ್ನಡಿಗರ ತೆರಿಗೆ ಹಣವನ್ನು ಬಳಸಿ ಈಗಾಗಲೇ ಲಾಭದಲ್ಲಿರ್ತಕ್ಕಂಥ ಸಂಸ್ಥೆಗೆ ಈ ರೀತಿ ದುಂದು ವೆಚ್ಚವನ್ನು ಮಾಡಿ ಯಾವುದೋ ಅನ್ಯ ಭಾಷೆಯ ನಟಿಯನ್ನು ಕರೆಸಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈಗ ನಂದಿನಿ ಅಂತಕ್ಕಂಥ ಒಂದು ಸಂಸ್ಥೆಯ ರಾಯಭಾರಿಯಾಗಿ ನಮ್ಮ ಅಣ್ಣವರಿದ್ದರು, ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಅವರಿದ್ದರು. ಇವತ್ತೇನಾಗಿದೆ ಅದು ಸಂಸ್ಥೆ ಇಡೀ ಪ್ರಪಂಚವನ್ನು ಮುಟ್ಟಿದೆ. ಇವತ್ತು ನೀವು ಈ ರೀತಿ ಈಗಾಗಲೇ ಲಾಭದಲ್ಲಿರ್ತಕ್ಕಂಥ ಸಂಸ್ಥೆ, ಕನ್ನಡಿಗರು ಕಟ್ಟಿರ್ತಕ್ಕಂಥ ಸಂಸ್ಥೆ, ಮೇಲಾಗಿ ಅದೊಂದು ಸರ್ಕಾರಿ ಸಂಸ್ಥೆ. ಅದು ಇದಕ್ಕೂ ಒಬ್ಬ ಹಿಂದಿ ನಟಿಗೂ ಸಂಬಂಧ ಇದೆ. ನೀವೇನು ಮಾಡೋದಕ್ಕೆ ಹೊರಟಿದ್ದೀರಾ? ಯಾವುದೇ ಕಾರಣಕ್ಕೂ ಇದನ್ನು ಕನ್ನಡಿಗರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕರ್ನಾಟಕದಲ್ಲಿ ನಟಿಯರಿಲ್ವೇ? ನಮ್ಮಲ್ಲಿ ಕಲಾವಿದರೇನು ಕಡಿಮೆನಾ? ಇವತ್ತು ನೀವು ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಬಂದು ಫ್ರೀಯಾಗಿ ಬೇಕಾದರೂ ಮಾಡಿಕೊಡ್ತಾರೆ. ಇದೇ 6 ಕೋಟಿ ಹಣವನ್ನು ನೀವು ಯಾವುದಾದ್ರು ಸರ್ಕಾರಿ ಶಾಲೆಗೆ ಅಭಿವೃದ್ಧಿ ಪಡಿಸೋದಕ್ಕೆ ಅಥವಾ ಜನಪರವಾದಂಥ ಒಂದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಬಳಸಿ. ದಯವಿಟ್ಟು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.